ಹೆಸರು ಹೇಳಿಕೊಂಡು ಚಿನ್ನಾಭರಣ ಖರೀದಿ ಮಾಡಿ ವಂಚನೆ ಆರೋಪದಡಿ ಶ್ವೇತಾ ಎಂಬಾಕೆಯ ಬಂಧನವಾಗಿತ್ತು. ಈಕೆ ಗಣ್ಯರ ಹೆಸರು ಹೇಳಿಕೊಂಡು ಚಿನ್ನಾಭರಣ ಖರೀದಿ ಮಾಡಿ ವಂಚನೆ ಮಾಡ್ತಾ ಇದ್ಲು. ಇದರಲ್ಲಿ ಕೋಲಾರದ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಹೆಸರು ತಳುಕು ಹಾಕಿಕೊಂಡಿದೆ. ಹೀಗಾಗಿ ವರ್ತೂರು ಪ್ರಕಾಶ್ಗೆ ಸಂಕಷ್ಟ ಶುರುವಾಗಿದೆ. ವರ್ತೂರು ಪ್ರಕಾಶ್ಗೆ ನೋಟಿಸ್ ಸಿಆರ್ಪಿಸಿ 41ರ ಅಡಿ ನೋಟಿಸ್ ನೀಡೋದಕ್ಕೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಆಮೇಲೆ ಇವಳು ನನಗೆ ದುಡ್ಡು ಕೊಡ್ತಾ ಇಲ್ಲ ಶ್ವೇತಾ ಗೌಡ, ಫೋನ್ ವಾಪಸ್ ಕೊಡ್ತಾ ಇರುತ್ತೆ ಕಂಪ್ಲೇಂಟ್ ಕೊಟ್ಟು ನಾವು ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಶ್ವೇತಾ ಗೌಡನ ಅರೆಸ್ಟ್ ಮಾಡಿ ನಾವು ಕಸ್ಟಡಿ ತೊಗೊಂಡು ಸಂಪೂರ್ಣವಾದ ತನಿಖೆಯನ್ನು ಮಾಡ್ತಾಯಿದ್ದೀವಿ. ಆ ತನಿಖೆಯ ಸಂದರ್ಭದಲ್ಲಿ ಕಂಡುಬಂದಂಥ ಕೆಲವು ಅಂಶಗಳ ಮೇಲೆ ಅವ್ರಿಗೆ ಇನ್ವೆಸ್ಟಿಗೇಷನ್ಗೆ ನೋಟಿಸ್ ಕೊಟ್ಟಿದ್ವಿ. ಒಂದು ನೋಟಿಸ್ ಕೊಟ್ವಿ ಮತ್ತು ಎರಡನೇ ನೋಟಿಸ್ ಕೊಟ್ಟಿದ್ವಿ. ಇವತ್ತು ಬರಬೇಕಾಗಿತ್ತು, ಅವ್ರು ಬಂದಿಲ್ಲ. ಮೋಸ್ಟ್ಲಿ ನಾಳೆ ಅವರಿಗೆ 41A ಕ್ಲಾಸ್ ಇಷ್ಟವರೆಗೂ ತನಿಖೆ ಬಗ್ಗೆ ಮಾಹಿತಿ ಪಡೆಯೋದಕ್ಕೆ ಕೊಟ್ಟಿದ್ದಾರೆ. ನಾಳೆ ಅವರಿಗೆ ಅಕ್ಯೂಸ್ ನೋಟಿಸ್ 41A ನೋಟಿಸ್ ಕೊಡ್ತಾ ಇದ್ದಾರೆ. ಸೊ ಅವ್ರು ಬಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ ದೇಶದಲ್ಲಿ ಸದ್ದು ಮಾಡ್ತಾ ಇದೆ. ಅಮಿತ್ ಶಾ ಹೇಳಿಕೆ ಖಂಡಿಸಿ ಇಂದು ಕಲಬುರಗಿ ಬಂದ್ಗೆ ಕರೆ ನೀಡಿದ್ದಾರೆ. ಬಂದ್ಗೆ ಕರೆ ಹಿನ್ನೆಲೆ ನಿನ್ನೆ ಮಧ್ಯರಾತ್ರಿಯಿಂದ ಇಂದು ರಾತ್ರಿ 12 ಗಂಟೆವರೆಗೆ ಮದ್ಯ ಮಾರಾಟ ನಿಷೇಧ ಮಾಡಿ ಡಿಸಿ ಆದೇಶ ನೀಡಿದ್ದಾರೆ. ಮಕ್ಕಳ ಸುರಕ್ಷತಾ ದೃಷ್ಟಿಯಿಂದ ಮತ್ತು ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಇನ್ನು ಕಲಬುರಗಿಯ ವಿವಿಧ ದಲಿತ ಪರ ಸಂಘಟನೆಗಳಿಂದ ಇಂದು ಬಂದ್ಗೆ ಕರೆ ನೀಡಲಾಗಿದೆ. ಸೋಡಿಯಂ ಸ್ಫೋಟ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವ ಆರೋಪಿ ಡ್ರೋನ್ ಪ್ರತಾಪ್ಗೆ ಜಾಮೀನು ಮಂಜೂರಾಗಿದೆ. ಮಧುಗಿರಿಯ 4ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಆರೋಪಿ ಪ್ರತಾಪ್ಗೆ ಜಾಮೀನು ಮಂಜೂರು ಮಾಡಿದೆ. ತುಮಕೂರು ಕೃಷಿ ಹೊಂಡದಲ್ಲಿ ಸೋಡಿಯಂ ಸ್ಫೋಟ ಮಾಡಿದ್ದ ಪ್ರತಾಪ್ ವಿರುದ್ಧ ಮಿಡಿಗೇಶಿ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದರು. ಜೆಎಂಎಫ್ಸಿ ಕೋರ್ಟ್ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿತ್ತು. ಇನ್ನು ನಿನ್ನೆ ಪ್ರತಾಪ್ಗೆ ಜಾಮೀನು ಮಂಜೂರಾಗಿದ್ದು ಇಂದು ಬಿಡುಗಡೆಯಾಗಲಿದ್ದಾರೆ. ರಾಮನಗರದಲ್ಲಿ ನಿನ್ನೆ ನಡೆದ ಜನಸ್ಪಂದನಾ ಸಭೆಗೆ ತಡವಾಗಿ ಬಂದ ಅಧಿಕಾರಿಗಳಿಗೆ ಶಾಸಕ ಬಾಲಕೃಷ್ಣ ಹಾರ ಹಾಕಿ ಸ್ವಾಗತಿಸಿ ತರಾಟೆಗೆ ತೆಗೆದುಕೊಂಡರು. ಬಿಡದಿ ಹೋಬಳಿಯ ಬೈರಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನಸ್ಪಂದನಾ ಸಭೆ ನಡೆಯುತ್ತಿತ್ತು. ಈ ವೇಳೆ ಆರೋಗ್ಯ ಇಲಾಖೆ ಅಧಿಕಾರಿ ತಡವಾಗಿ ಬಂದಿದ್ರು. ಇದಕ್ಕೆ ಶಾಸಕ ಗರಂ ಆಗಿ ಗದರಿದ್ರು. ಮಾನ ಮರ್ಯಾದೆ ಇರಬೇಕು, ನಾವೇನು ಕಡಲೆಕಾಯಿ ಕೀಳೋಕ್ ಬಂದಿದ್ದೀವಾ? ಜನ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದು ಯಾರು ಅಂತ ಕಿಡಿಕಾರಿದ್ದಾರೆ. ಅದಕ್ಕೊಂದು ಪರಿಹಾರ ನೀವು ಕೂತ್ಕೊಂಡು ಚರ್ಚೆ ಮಾಡಿ, ನನ್ನ ಹತ್ರ ಬಂದು ಚರ್ಚೆ ಮಾಡಿ, ಕೂತ್ಕೊಂಡು ಪರಿಹಾರ ಹುಡ್ಕೊಂಡು. ಎಲ್ಲದಕ್ಕೂ ಪರಿಹಾರ ಇದೆ. ಪರಿಹಾರ ಇಲ್ದಿರ್ತಕ್ಕಂಥ ಸಮಸ್ಯೆ ಇಲ್ಲ. ಬೋಗಸ್ ಆಗಿರ್ತಕ್ಕಂಥವ್ರಿಗೆ ಸಮಸ್ಯೆ ಆಗ್ಬೋದು ಅಷ್ಟೇ. ಒಂದೇ ನಿಮಿಷ. ಅದರಿಂದ ದಯಮಾಡಿ ಯಾರು ಕೂಡ ಜನಸಾಮಾನ್ಯರು ಆಡಳಿತದ ಮೇಲೆ ವಿಶ್ವಾಸ ಕಳ್ಕೋಬಾರ್ದು. ಆ ರೀತಿಯಲ್ಲಿ ನಾವು ನೀವೆಲ್ಲ ಸೇರಿ ಕೆಲಸ ಮಾಡೋಣ ಅಂತಕ್ಕಂಥದನ್ನ ಹೇಳಿ ಇವತ್ತು ಅನೇಕ ಜನ ನಿಮ್ಮ ಸಮಸ್ಯೆಗಳನ್ನೆಲ್ಲ ಹೇಳಿದಿರಾ. ಅದನ್ನ ಖಂಡಿತ ಬಗೆಹರಿಸ್ಕೊಡ್ತೀವಿ. ಏನೋ ಕಾಟಾಚಾರ ಸಭೆ ಆಗಲ್ಲ, ಇದಕ್ಕೆ ಉತ್ತರ ಸಿಗ್ತದೆ. ಇನ್ನು 2 ತಿಂಗಳು 3 ತಿಂಗಳು ಇದೇ ಗ್ರಾಮ ಸಭೆಯಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಅರ್ಜಿಗಳಿಗೆ ಇದೇ ಅಧಿಕಾರಿಗಳಿಂದ ನಿಮ್ಗೆ ಉತ್ತರ ಸಿಗ್ತದೆ. ಉತ್ತರ ಸಿಕ್ಕಿರೋರು ಬರಬೇಡಿ, ಉತ್ತರ ಸಿಕ್ಕಿರೋರು ಬನ್ನಿ ಮೀಟಿಂಗ್, ನೆಕ್ಸ್ಟ್ ಮೀಟಿಂಗ್ಗೆ. ನಿಮ್ ಕೆಲಸ ಆಗಿರೋರು ಬರಬೇಡಿ. ಇದಾಗಲ್ಲ, ಅದಕ್ಕೊಂದು ಪರಿಹಾರ ನೀವು ಕೂತ್ಕೊಂಡು ಚರ್ಚೆ ಮಾಡಿ, ನನ್ನ ಹತ್ರ ಬಂದು ಚರ್ಚೆ ಮಾಡಿ, ಕೂತ್ಕೊಂಡು ಪರಿಹಾರ ಹುಡ್ಕೊಂಡು. ಎಲ್ಲದಕ್ಕೂ ಪರಿಹಾರ ಇದೆ. ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಅಸಮರ್ಪಕ ಆಡಳಿತ ತಾಂಡವವಾಡ್ತಾ ಇದೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ವಿವಿ ಆವರಣದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತೆ. ಇನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ರಾಜ್ಯ ಕಾರ್ಯದರ್ಶಿ ಪ್ರವೀಣ್ ಎಚ್ಕೆ ನೇತೃತ್ವದಲ್ಲಿ ನಡೆಯುತ್ತೆ. ಕುವೆಂಪು ವಿವಿಯ ದೂರ ಶಿಕ್ಷಣ ವಿಭಾಗದ ಪ್ರವೇಶಾತಿ ನಡೆಸೋದಕ್ಕೆ ಬೆಂಗಳೂರಿನ ಫೇಮ್ ಸಾಫ್ಟ್ವೇರ್ ಲಿಮಿಟೆಡ್ ಒಂದಿಗೆ ಒಪ್ಪಂದ ಮಾಡಿಕೊಂಡಿತ್ತು. ಆದರೆ ಈ ಕುರಿತು ಅನೇಕ ತಪ್ಪು ನಿರ್ಣಯಗಳನ್ನು ತೆಗೆದುಕೊಂಡು ವಿಶ್ವವಿದ್ಯಾಲಯಕ್ಕೆ ಲಕ್ಷಾಂತರ ರೂಪಾಯಿ ನಷ್ಟ ಮಾಡಿದ್ದಾರೆ. ಕೂಡಲೇ ಈ ಭ್ರಷ್ಟಾಚಾರವನ್ನು ತನಿಖೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತೆಯ ಪರಿಣಾಮವಾಗಿ ಇವತ್ತು ಅದು ಭ್ರಷ್ಟಾಚಾರದ ಕೂಪವಾಗಿ ಇರ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸ್ಬೋದು. ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದು ದಾಖಲೆಗಳನ್ನು ಕೂಡ RTI ಮಾಹಿತಿಯಡಿ ಪಡ್ಕೊಳ್ಳಲಾಗಿದೆ. ಮೊದಲನೇದಾಗಿ ಕುವೆಂಪು ವಿಶ್ವವಿದ್ಯಾಲಯದ ಒಂದು LMS ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಅನ್ವಯ ಒಂದು ಸಾಫ್ಟ್ವೇರನ್ನು ಅವರು ಖರೀದಿ ಮಾಡಬೇಕು ಅಂತ ಒಪ್ಪಂದ ಟೆಂಡರ್ ಪ್ರಕ್ರಿಯೆಯಲ್ಲಾಗುತ್ತೆ. ಅದನ್ನು 1,35,00,000 ರೂಪಾಯಿಗಳಿಗೆ ಅಂತೇಳಿ, ಅಂದರೆ ಪರ್ ಯೂನಿಟ್ 1,000
350 ರೂಪೀಸ್ವರೆಗೂ ಬರುತ್ತೆ ಅಂತ ಒಂದು ಖರ್ಚಿನ ಅನ್ವಯ ಅಂತ ಹೇಳ್ಕೊಂಡು ಅವರು ಅದನ್ನು LMS ಸಾಫ್ಟ್ವೇರ್ನ ಖರೀದಿ ಮಾಡ್ತಾರೆ. ಖರೀದಿ ಮಾಡಾದ ನಂತರ ಅದಕ್ಕೆ ಬೇಕಾಗಿರ್ತಕ್ಕಂಥ ಟೆಂಡರ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಅದನ್ನು ವಿಶ್ವವಿದ್ಯಾಲಯದ ಅನುಮೋದನೆಗೆ ಇಡ್ತಾರೆ. ಆದರೆ ಆವತ್ತಿನ ಒಬ್ಬರು ಇನ್ಚಾರ್ಜ್ ಆಗಿರ್ತಕ್ಕಂಥ ನಮ್ಮ IAS ಅಧಿಕಾರಿ ಸ್ನೇಹಲ್ ಲೋಖಂಡೆ ಅವರು ಆ 1,35,00,000 ಏನು ಟೆಂಡರ್ ಇರುತ್ತೆ, ಏನು ಟೆಂಡರ್ ಪ್ರೊಕ್ಯೂರ್ಮೆಂಟ್ ಆಗಿರುತ್ತೆ ಅಥವಾ ಅದೇನು ಅನುಮೋದನೆ ಕೊಟ್ಟಿರ್ತಾರೆ ಅವರು, ಅದಕ್ಕೆ ಅವರು ಅಬ್ಜೆಕ್ಷನ್ ಸಲ್ಲಿಸ್ತಾರೆ. ಇಲ್ಲ ಬೇರೆ ಬೇರೆ ವಿಶ್ವವಿದ್ಯಾಲಯ ಅಂದರೆ ಸಿಂಡಿಕೇಟ್ ಸಭೆಯಲ್ಲಿ ಕೂಡ ಚರ್ಚೆಗೆ ಬರುತ್ತೆ. ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ ಅವರು ಅದನ್ನು ಅಬ್ಜೆಕ್ಷನ್ ಮಾಡ್ತಾರೆ. ನಾನು ಬೇರೆ ಬೇರೆ ಅಕ್ರಮ ಮದ್ಯ ಮಾರಾಟ ಪ್ರಶ್ನೆ ಮಾಡಿದವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತನ ಸಂಬಂಧಿಕರು ಪ್ರತಿಭಟನೆ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕೆರೂರು ಕ್ರಾಸ್ ಬಳಿ ಈ ಪ್ರೊಟೆಸ್ಟ್ ಮಾಡಿದ್ರು. ರಾಷ್ಟ್ರೀಯ ಹೆದ್ದಾರಿ 218ರಲ್ಲಿ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಯಿತು. ಶವ ಸಾಗಿಸುತ್ತಿದ್ದ ಆಂಬ್ಯುಲೆನ್ಸ್ ನಿಲ್ಲಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಲೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಈಗ ಅವ್ರು ಮಂತಣ್ಣ ಅವನಿಂದ ನಡೀತಿದ್ರಿ ಸರ್. ಒಂದು 4 ಸರಿ ಮಹಿಳಾ ಸಂಘಕ್ಕೆ ನನ್ರಿ ಅವ ಯಾಕನ ಹೆಣ್ಮಕ್ಳು. ಪ್ರಾಧ್ಯಾಪಕರ ಮೇಲಿನ ಹಲ್ಲೆ ಖಂಡಿಸಿ ಶಿವಮೊಗ್ಗದ ಸಾಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಕಾಲೇಜಿಗೆ ಬರದೆ ಹಾಜರಾತಿ ನೀಡುವುದಿಲ್ಲ ಎಂದಿದ್ದ ಪ್ರಾಧ್ಯಾಪಕರಿಗೆ ಯುವಕನ ಕಡೆಯವರು ಹಾಗೂ ಪೋಷಕರು ಹಲ್ಲೆ ಮಾಡಿದ್ದಾರೆ. ಇದನ್ನು ಖಂಡಿಸಿ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಪ್ರಾಧ್ಯಾಪಕ ರಾಜು ಅವರು ಉತ್ತಮ ಉಪನ್ಯಾಸಕರಾಗಿದ್ದು ಕಾಲೇಜಿನಲ್ಲಿ ಅತ್ಯಂತ ನಿಷ್ಠೆಯಿಂದ ಪಾಠ ಮಾಡ್ತಿದ್ದಾರೆ. ಅಂತಹ ಉಪನ್ಯಾಸಕರ ಮೇಲೆ ಹಲ್ಲೆ ಮಾಡಿರೋದು ಅತ್ಯಂತ ಖಂಡನೀಯ. ತಕ್ಷಣ ಹಲ್ಲೆ ಮಾಡಿರೋದನ್ನ ತಂದೆ ಮತ್ತು ಮಗನ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತದ ಕೇಸ್ ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆದುಕೊಳ್ತಾ ಇದೆ. ಪುಷ್ಪಾ ನಟನಿಗೆ ಖಾಕಿ ಮತ್ತೆ ಬಿಗ್ ಶಾಕ್ ಕೊಟ್ಟಿದೆ. ನಟ ಅಲ್ಲು ಅರ್ಜುನ್ಗೆ ಪೊಲೀಸರು ಮತ್ತೆ ನೋಟಿಸ್ ನೀಡಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಚಿಕ್ಕಡ್ಪಲ್ಲಿ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಇನ್ನು ಅಲ್ಲು ಅರ್ಜುನ್ ವಿರುದ್ಧ ರೇವಂತ್ ಸರ್ಕಾರ ಸಮರ ಸಾರಿದೆಯಾ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ದೇಶದೆಲ್ಲೆಡೆ ಮೇರಿ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ತಮಿಳುನಾಡಿನ ಮದುರೈ ನಗರದ ಮದುವನಗಿತ್ತಿಯಂತೆ ಸಿಂಗಾರಗೊಂಡಿದೆ. ನಗರದ ಉದ್ದಗಲಕ್ಕೂ ವಿದ್ಯುತ್ ದೀಪಗಳು ಜಗಮಗಿಸಿದೆ. ಈ ಸುಂದರ ದೃಶ್ಯ ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿದೆ. ಭಾರತ ಮತ್ತು ವೆಸ್ಟ್ ಇಂಡೀಸ್ ಮಹಿಳಾ ಕ್ರಿಕೆಟ್ ತಂಡಗಳ ನಡುವಿನ 3 ಪಂದ್ಯಗಳ ಏಕದಿನ ಸರಣಿಯ 2ನೇ ಪಂದ್ಯ ಗುಜರಾತ್ನ ವಡೋದರಾದಲ್ಲಿ ಇಂದು ನಡೆಯಲಿದೆ. ಹೀಗಾಗಿ ವೆಸ್ಟ್ ಇಂಡೀಸ್ ಮಹಿಳಾ ತಂಡವು ಮೈದಾನದಲ್ಲಿ ಪ್ರಾಕ್ಟೀಸ್ ಮಾಡಿದ್ರು. ಇಂದು ನಡೆಯುವ ಸರಣಿ ನಿರ್ಧಾರಕ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆಲುವು ಸಾಧಿಸಿದರೆ T20 ಸರಣಿಯ ಜೊತೆಗೆ ಏಕದಿನ ಸರಣಿಯನ್ನು ತನ್ನದಾಗಿಸಿಕೊಳ್ಳಲಿದೆ. ಖ್ಯಾತ ಚಲನಚಿತ್ರ ನಿರ್ದೇಶಕ ಶ್ಯಾಮ್ ಬೆನಗಲ್ ನಿನ್ನೆ ಸಂಜೆ ವಿಧಿವಶರಾಗಿದ್ದಾರೆ. 90 ವರ್ಷದ ಬೆನಗಲ್ ಕಿಡ್ನಿ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದರು. ಬೆನಗಲ್ ಅವರನ್ನ ಭಾರತ ಸರ್ಕಾರವು 1976ರಲ್ಲಿ ಪದ್ಮಶ್ರೀ ಮತ್ತು 1991ರಲ್ಲಿ ಪದ್ಮಭೂಷಣ ನೀಡಿ ಗೌರವಿಸಿತು. ಶ್ಯಾಮ್ ಬೆನಗಲ್ ಚಲನಚಿತ್ರಗಳಲ್ಲಿ